ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಳ್ಳಾರಿ ಅವರು ಸರ್, ಬಳ್ಳಾರಿಯಿಂದ ಸಿನಿಮಾ ನೋಡಿದಾರೆ. ಬಳ್ಳಾರಿಲಿ ಪ್ರಸನ್ನ ಥಿಯೇಟರ್ ಅಲ್ಲಿ, ಮೈನ್ ಥಿಯೇಟರ್ ಅಲ್ಲಿ ಸಿನಿಮಾ ಕ್ರೇಜ್ ನೋಡ್ಬೇಕು, ಇಲ್ಲೇ ನೋಡ್ಬೇಕು ಅಂತ ಬಳ್ಳಾರಿಯಿಂದ ಬಂದಿದ್ದಾರೆ. ಯಾರು ಬಂದಿದ್ರು? ನಮ್ಮ ಫ್ರೆಂಡ್ಸ್ ಬಂದಿದ್ದಾರಂತೆ. ಸೊ ಈ ತರ ಇದೆ. ದಯವಿಟ್ಟು ಎಲ್ಲರೂ ನೆಗೆಟಿವ್ ಪೋಸ್ಟ್ ಆಗ್ತಿದ್ದಾರೆ. ನಮ್ಮೆಲ್ಲ ಡಿ ಬಾಸ್ ಫ್ಯಾನ್ಸ್ ಕೇಳ್ಕೊಳ್ಳೋದು ಒಂದೇ, ಯಾರನ್ನು ಸಿನಿಮಾನ ವಿಡಿಯೋ ಮಾಡಿ ತುಂಬಾ ವಾವ್ ಅನ್ನೋ ಸೀನ್ಸ್ಗಳನ್ನ, ಬೂಸ್ ಬಂಪ್ಸ್ ಬರೋ ಸೀನ್ಸ್ಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಡಿ. ಅದು ತುಂಬಾ ನೆಗೆಟಿವ್ ಆಗುತ್ತೆ ಸಿನಿಮಾಗೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು. ಪ್ರತಿಯೊಂದು ಸೀನಲ್ಲಿ ತುಂಬಾ ತರ ಆಕ್ಟಿಂಗ್ ನೋಡಿ ದರ್ಶನ್ ಸರ್ದು, ವಿಂಟೇಜ್ ದರ್ಶನ್ ಸರ್ ನೋಡ್ತಾ ಇದೀವಿ. ನಾವೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ಇನ್ನೊಂದು ಕಡೆ ಟೆಲಿಗ್ರಾಮ್ ಅಲ್ಲಿ ಇರ್ಬೋದು ಪೋಸ್ಟ್ ಮಾಡಬೇಡಿ. ತುಂಬಾ ಇದು ನೆಗೆಟಿವ್ ಆಗುತ್ತೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕಲಾವಿದನ ಉಳಿಸ್ಕೋಬೇಕು ನಾವು. ಕನ್ನಡಕ್ಕೋಸ್ಕರ, ಕಾವೇರಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಬಳ್ಳಾರಿಯಿಂದ, ಉತ್ತರ ಕರ್ನಾಟಕದಿಂದ ಎಷ್ಟೋ ಜನ ಇಲ್ಲಿ ಈ ಕ್ರೇಜ್ ನೋಡ್ಬೇಕು, ಮೈನ್ ಥಿಯೇಟರ್ ನೋಡ್ಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೆಗೆಟಿವ್ ಎಲ್ಲ, ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ಮತ್ತೊಂದು ಅಂತೆಲ್ಲ ಫುಲ್ ನೆಗೆಟಿವ್ ಒಬ್ಬಿಸ್ತಾ ಇದಾರಲ್ಲ, ತಲೆ ಇಡೋ ಕೆಲಸ ಮಾಡ್ಬೇಡಿ. ತಲೆ ಇಡಕ್ಕೆ ನನ್ನ ಮಕ್ಕಳ ಒಂದೇ ಹೇಳ್ತಾ ಇರೋದು, ಇಷ್ಟು ಚೆನ್ನಾಗಿರೋ ಸಿನಿಮಾನ ಯಾವ್ದೋ ಸಿನಿಮಾ ರಿವ್ಯೂಗಳನ್ನ ತೆಗೆದು ಟ್ರೋಲ್ ಮಾಡಬೇಡಿ. ಆದ್ರೆ ಒಳ್ಳೇದ್ ಮಾಡ್ರಿ, ಇಲ್ವಾ ತಿಕ್ಕ ಮುಚ್ಕೊಂಡಿರ್ರಿ. ಯಾರ್ದೋ ಸಿನಿಮಾ ಚೆನ್ನಾಗಿಲ್ಲ, ಅರ್ಥ ಆಗಿಲ್ಲ ಅಂತ ಹೇಳಿರೋದನ್ನ ತಂದು ನಮ್ಮ ಸಿನಿಮಾಗೆ ಹಾಕ್ಬಿಟ್ಟು ಟ್ರೋಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹೇಳ್ತಾ ಇದೀವಿ. ಎಲ್ಲ ಸರ್ ಒಬ್ರು ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಅಲ್ಲ, ಇವತ್ತು ಸೆಕೆಂಡ್ ಡೇ ಪ್ರತಿಯೊಬ್ಬ ಸೆಲೆಬ್ರಿಟಿ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದ್ದಾರೆ. ನಿಮ್ ಬಾಸ್ ಸಖತ್ತಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ನೆಗೆಟಿವ್ ಟ್ರೋಲ್ಗಳು ಮಾಡ್ಕೊಂಡು ದಯವಿಟ್ಟು ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಖುಷಿಗೋಸ್ಕರ ಯಾರು ಸಿನಿಮಾನ ವಿಡಿಯೋ ಮಾಡಿ ಹಾಕ್ಬೇಡಿ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಮನೇಲಿ ಕುತ್ಕೊಂಡು ಮೊಬೈಲ್ ನೋಡೋರು ಇರ್ತಾರೆ. ಮೊಬೈಲ್ ನೋಡುವಾಗ ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಥವಾ ಇಲ್ಲೇ ನೋಡಿದೀವಲ್ಲ ಅನ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಬರಲ್ಲ. ದಯವಿಟ್ಟು ಅಂತವ್ರಿಗೆ ಒಳಗಡೆ ಬೂಸ್ ಬಂಪ್ಸ್ ಬರುತ್ತೆ. ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮ್ಯೂಸಿಕ್ ಹೊಡೆದಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಯಾರು ವಿಡಿಯೋನ ಮಾಡಿ ಪೋಸ್ಟ್ ಮಾಡಬೇಡಿ. ಇದೊಂದು ಎಲ್ಲ ಡಿ ಬಾಸ್ ಫ್ಯಾನ್ಗಳ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್. ನಮ್ಮನ್ನು ನಂಬ್ಕೊಂಡು ಪ್ರಕಾಶ್ ಸರ್ ಇಷ್ಟು ಚೆನ್ನಾಗಿ ಕತೆ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ದರ್ಶನ್ ಸರ್ ನಾವು ಗೆಲುವಿನ ಕಿರೀಟ ಕೊಡ್ತೀವಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರು ನೆಗೆಟಿವ್ ಹಾಕಿದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ. ಥಿಯೇಟರ್ ಬೇರೆ ಫೀಲ್ ಕೊಡ್ತಾ ಇದೆ ಸಿನಿಮಾ. ಎಲ್ಲರೂ ಬಂದು ನೋಡಿ. ಜೊತೆಗೆ ಯಾರು ವಿಡಿಯೋನ ಪೈರಸಿ ಮಾಡಬೇಡಿ. ಚಿಕ್ಕ ಕ್ಲಿಪ್ ಸಮೇತ ಯಾರನ್ನು ಪೋಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಣ್ಣ. ಆಮೇಲೆ ಇನ್ನೊಂದು ಮೇನ್ ಮೆಸೇಜ್, ಎಲ್ಲಾ ಥಿಯೇಟರ್ಗಳ ಕಡೆನೂ ಇವಾಗ ನಮ್ಮ ಹುಡುಗರುಗಳಿದ್ದಾರೆ. ಯಾರಾದ್ರೂ ಥಿಯೇಟರ್ ಒಳಗಡೆ ನಮ್ಮವರೇ ಆಗಲಿ ಇನ್ನೊಬ್ಬರೇ ಆಗಲಿ ವಿಡಿಯೋ ಮಾಡುವಾಗ ಮೊಬೈಲ್ ಸಿಗಾಕೊಂಡ್ರೆ ಮೊಬೈಲ್ ಕೊಡಲ್ಲ ಸರ್. ಪ್ರತಿಯೊಂದು ಥಿಯೇಟರಲ್ಲೂ, ಪ್ರತಿಯೊಂದು ಮಾಲಲ್ಲೂ ಇವಾಗ ನಮ್ಮ ಕೊಡೋರು ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದೇ ದಿನಕ್ಕೆ ಎಷ್ಟೋ ವಿಡಿಯೋಗಳು ಪೋಸ್ಟ್ ಆಗಿದೆ. ದಯವಿಟ್ಟು ಅಣ್ಣ ಎಲ್ಲರೂ ಡಿಲೀಟ್ ಮಾಡ್ರಿ ಸಿನಿಮಾಗಳು. ಇದು ವಿಷ್ಣು ಸರ್ ಆಕ್ಟ್ ಮಾಡಿರೋಂಥ ಒಂದು ಇದ್ರ ಸೀಕ್ವೆನ್ಸ್ನ ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅಂಬರೀಶ್ ಅಪ್ಪಾಜಿ ಅವ್ರ ಸೀಕ್ವೆನ್ಸ್ ವಿಡಿಯೋ ಮಾಡಾಕಿದ್ದಾರೆ. ರಾಜ್ಕುಮಾರ್ ಸರ್ ಗೆಟಪ್ ಅಲ್ಲಿ ಮಾಡ್ತಾರೆ, ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅದಾದ್ಮೇಲೆ ಡಬಲ್ ಶೇಡ್ದು ಇಂಟ್ರೊಡಕ್ಷನ್ ಇದೆ, ಅದನ್ನೆಲ್ಲ ವಿಡಿಯೋ ಮಾಡಾಕಿದ್ರಣ. ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳಲ್ಲಿ, ಆ ಥರ ವಿಡಿಯೋ ಮಾಡಾಕೋದ್ರಿಂದ ನಮ್ಮ ಸಿನಿಮಾಗೆ ಎಫೆಕ್ಟ್. ಈ ಥರ ಒಂದು ಫೀಲ್ನ ಥಿಯೇಟ್ರಿಗೆ ಬಂದು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮನೇಲಿ ಮೊಬೈಲ್ ನೋಡ್ತಿರ್ತಾರೆ. ಅವ್ರು ನೋಡುವಾಗ ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ಬಂದ್ರೆ ಮಜಾ ಇರಲ್ಲ ಅಣ್ಣ. ಅವಾಗ ಏನಾಗುತ್ತೆ, ನಾವೆಲ್ಲ ನೋಡಿದ್ವಲ್ಲ ಅನ್ನೋ ಫೀಲ್ ಆಗುತ್ತೆ. ಇಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಕಥೆನಾ ಸರ್ ಇವತ್ತಿನ ಜನರೇಷನ್ಗೆ ಏನ್ ಬೇಕದು ಕೊಟ್ಟಿದ್ದಾರೆ. ಅದ್ರಲ್ಲ ಡಬಲ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್. ಒಬ್ಬ ಕಲಾವಿದ ಅಷ್ಟು ಬ್ಯಾಕ್ ಪೇನ್ ಇಟ್ಕೊಂಡು ಆ ಶಾರ್ಟ್ಸ್ ವೈಸ್ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾರೆ. ಇದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ, ನಮ್ಮ ಸಿನಿಮಾನ ನಾವೇ ತುಳಿತಾ ಇದೀವಿ. ಯಾವನೊಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಮೂಡಲ್ಲಿ ಕುತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ತಾನೆ ಅಂದ್ರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಾಳೆ ಸರ್ ಇವಾಗ ಕಾವೇರಿ ಗಲಾಟೆ ಆಗ್ತಾ ಇದೆ. ಇನ್ನೊಂದ್ ಕಡೆ ವಿಜಯ್ ದೇವಪತಿ ಅವ್ರದಿಂದ ಸಿನಿಮಾದ ಪೋಸ್ಟರ್ ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಲ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕನ್ನಡಕ್ಕೋಸ್ಕರ ನಿಂತಿರೋ ಕಲಾವಿದನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕಾವೇರಿ ಗಲಾಟೆಗೆ ಹೋಗಿಲ್ವಾ ಸರ್ ದರ್ಶನ್ ಸರ್? ರೈತರಿಗೋಸ್ಕರ ಹೋಗಿಲ್ವಾ? ಆಟೋ ಡ್ರೈವರ್ಗಳಿಗೋಸ್ಕರ ಹೋಗಿಲ್ವಾ? ಇನ್ನೇನ್ ಮಾಡ್ಬೇಕು? ಪ್ರಾಣಿಗಳಿಗೋಸ್ಕರ ನಿಂತಿಲ್ವಾ? ಪ್ರಾಣಿಗಳ ಪರಿಸರನ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಸರ್. ಅಷ್ಟೊಂದೆಲ್ಲ ಮಾಡಿರೋ ವ್ಯಕ್ತಿಗೆ ನಾವೇನು ಅಟ್ಲೀಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನೆಗೆಟಿವ್ ಹೇಳ್ಕೊಂಡು ಯಾವ ಥರ್ಡ್ ಗ್ರೇಡ್ ಬೋಳಿ ಮಕ್ಕಳು ಮಾಡ್ತಾ ಇರೋ ಕೆಲಸಗಳು ಯಾವುದೋ ಸಿನಿಮಾದ ತೆಗೆದ್ಬಿಟ್ಟು ನಮ್ಮ ಸಿನಿಮಾಗೆ ಹಾಕ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ, ಟ್ಯಾಗ್ ಮಾಡ್ತಾ ಇದ್ದಾರೆ. ಅಂಥದ್ದನ್ನ ನಮ್ಮವ್ರು ಶೇರ್ ಮಾಡಬೇಡಿ, ಅಂಥವ್ರು ತಲೆ ಕೆಲ್ಸ್ಕೊಬೇಡಿ. ಎಲ್ಲರೂ ಸಿನಿಮಾ ನೋಡಿ ಆದಷ್ಟು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತ್ರ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ನಮ್ಮವರು ಜೋಶಲ್ಲಿ ಇಂಟ್ರೊಡಕ್ಷನ್ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಈ ನಮ್ಮ ಕಡೆಯಿಂದ ನಮ್ಮಲ್ಲಿ ರಿಕ್ವೆಸ್ಟ್, ಯಾರು ದಯವಿಟ್ಟು ಆ ಥರ ಮಾಡಿ ಹಾಕ್ಬೇಡಿ. ಹಾಕಿರೋದನ್ನ ಡಿಲೀಟ್ ಮಾಡಿ. ಆ ಸೀಕ್ವೆನ್ಸ್ ಮೊಬೈಲಲ್ಲಿ ನೋಡಿದ್ರು ಥಿಯೇಟರ್ ಅಲ್ಲಿ ವಾವ್ ಅನ್ನೋ ಥರ ಫೀಲ್ ಇದೆ. ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸ್ಕ್ರೀನ್ ತುಂಬಾ ಬರ್ತಾರೆ ದರ್ಶನ್ ಸರ್. ಅದನ್ನ ನೋಡಿ ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ. ಇವಾಗ ಇಲ್ಲಿ ನೋಡಿರೋ ಲೈವ್ ಅಲ್ಲಿ ಸಿನಿಮಾ ನೋಡಿರೋ ಕೇಳಿ ಸರ್, ಎಲ್ಲೋ ಒಂದ್ ಕಡೆ ಯಾವನ ನಿಂತ್ಕೊಂಡು ಮೂಲೆಯಲ್ಲಿ ಇವ್ ನಮ್ಗಳ ಮಧ್ಯೆ ಯಾವ ಚೆನ್ನಾಗಿಲ್ಲ ಅನ್ಸಿದ್ರೆ ಬಂದು ನಮ್ಗಳ ಮಧ್ಯೆ ಹೇಳ್ರಿ, ಏನು ಚೆನ್ನಾಗಿಲ್ಲ ಅಂತ ನಮ್ಗಳ ಮಧ್ಯೆ ಹೇಳ್ರಿ. ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಅಲ್ಲಿ ಮೂಲಲ್ಲಿ ನಿಂತ್ಕೊಂಡಿರ್ತಾನೆ, ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಎಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿದ್ದೀರಣ್ಣ ನೀವೆಲ್ಲ.
ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿದೆ. ಓನ್ಲಿ ಸಿನಿಮಾ ಕತೆ ಅಟ್ಲೀಸ್ಟ್ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ಕತೆ ಹೇಳಕ್ಕಾಗುತ್ತೆ. ಸಿನಿಮಾನೇ ನೋಡಿರಲ್ಲ, ಸುಮ್ಮನೆ ಮೂಲೆಯಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ಟು ಹೋಗ್ತೀರಾ. ಅದನ್ನೆಲ್ಲ ಬಿಡಿ. ಫಸ್ಟ್ ಇಷ್ಟು ಅಚ್ಚುಕಟ್ಟಾಗಿ ಬಂದಿರೋ ಸಿನಿಮಾನ ನಮಗೆ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲಾ ಕಡೆ ಸಿನಿಮಾ ಥಿಯೇಟರ್ಗಳ ಹತ್ರ ಜನ ಇದ್ದಾರೆ. ಬಟ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಡೆ ನೆಗೆಟಿವ್ ಟ್ರೋಲ್ಸ್ ಗಳು ನೋಡ್ತಾ ಇದೀವಲ್ಲ, ಹರ್ಟ್ ಆಗುತ್ತೆ ಸರ್. ಅಷ್ಟು ಸಖತ್ತಾಗಿರೋ ಸಿನಿಮಾ 2-3 ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ನೋ ತರ ಶಾರ್ಟ್ಸ್ ಗಳಿದೆ, ಆ ಸೀನ್ ಗಳಿದೆ, ಅಷ್ಟು ಕ್ಯಾಮ್ರಾ ವರ್ಕ್ ಹಂಗಿದೆ, ಆ ಮೇಕಿಂಗ್ ಸೆನ್ಸ್ ಹಂಗಿದೆ, ಅಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನಮ್ಮ ದರ್ಶನ್ ಸರ್. ಅದನ್ನೆಲ್ಲ ಬಿಟ್ಟು ಇಷ್ಟು ಕಚಡವಾಗಿ ಕೆಲವೊಬ್ಬರೆಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾವ್ದಾವ್ದೋ ಸಿನಿಮಾ ತೆಗೆದು ನಮ್ಮ ಸಿನಿಮಾಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ನಮ್ಮವರು ಫಸ್ಟ್ ಎಕ್ಸಾಂಪಲ್ ನಮ್ಮವರು. ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರೂ ಇನ್ನೊಂದ್ಸಲ ನಾವೆಲ್ಲ ಸಿನಿಮಾ ನೋಡ್ಬಿಟ್ಟು ನಾವುಗಳು ರಿವ್ಯೂ ಕೊಡ್ದೇನೆ ಹೋಗಿರೋ ತಪ್ಪಾಗಿರೋದು. ನಾವು ಸಿನಿಮಾ ನೋಡಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿದೆ ಅನ್ಕೊಂಡು ಸುಮ್ಮನೆ ಹೋಗೋದಲ್ಲ. ಈ ತರ ಇದ್ದಾಗ ಸಿನಿಮಾ ಹೆಂಗಿದೆ, ನಮ್ಗೆ ಹೆಂಗ್ ಫೀಲ್ ಆಯ್ತು ಅಂತ ನಿಂತ್ಕೊಂಡು ಹೇಳ್ಬೇಕು. ಕನ್ನಡ ಸಿನಿಮಾ ಇಷ್ಟಪಡೋರು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ, ಸುದೀಪ್ ಸರ್ ಫ್ಯಾನ್ ಬಂದು ಸಿನಿಮಾ ನೋಡಿ ನಿಮ್ ಬಾಸ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದ್ದಾರೆ ಗುರು ಅಂತ ಫೋನ್ ಮಾಡಿದ್ದಾರೆ ಸರ್. ಅವರು ಸಮೇತ ವಿಡಿಯೋ ಮಾಡಿ ಹಾಕಿದ್ದಾರೆ. ಅಂತವ್ರಲ್ಲಿ ಯಾವ 3rd ಕ್ಲಾಸ್ ನನ್ನ ಮಕ್ಕಳು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಮೊಬೈಲಲ್ಲಿ ಎಲ್ಲೋ ಕೂತ್ಕೊಂಡು ಮಾಡಾಕೋ ಕೆಲಸ, ಹೆಣ್ಮಕ್ಳು ಮನೆಯಲ್ಲ ಶಾರ್ಟ್ಸ್ಗಳು ನೋಡ್ತಿರ್ತಾರೆ. ಅವ್ರು ಬಂದಾಗ ಫೀಲ್ ಆಗಲ್ಲ. ದಯವಿಟ್ಟು ಆ ಥರ ಕೆಲಸಗಳು ಮಾಡಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಬರೀಷ್ ಅಣ್ಣ ಅವ್ರ ಸೊತ್ತು ಚಾಲೆಂಜ್ ಸರ್. ದರ್ಶನ್ ಗತ್ತು ಫಿಲಂ ನೋಡಿ ಎಂಜಾಯ್ ಮಾಡಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.